Good morning dear students, welcome back. ನಾನು ನಿಮ್ಮ ಫಿಸಿಕ್ಸ್ ಪ್ರೊಫೆಸರ್ ಡಾಕ್ಟರ್ ನಾಗರಾಜ್. ಫಸ್ಟ್ PUC ಫಿಸಿಕ್ಸನ್ನು ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಅದರಲ್ಲೂ ಲಾಸ್ ಆಫ್ ಮೋಷನ್ ಅನ್ನೋ ಚಾಪ್ಟರ್, 5ನೇ ಚಾಪ್ಟರ್ ಫಸ್ಟ್ ಬುಕ್ಕಿನಲ್ಲಿ. ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ದಿಸ್ ಈಸ್ ಗೋಯಿಂಗ್ ಟು ಬಿ ದ ಲಾಸ್ಟ್ ವಿಡಿಯೋ ಅಂತ, ಬಟ್ ಅದು ತುಂಬ ಲೆಂತಿ ಆಗೋಯಿತು, ಹಾಗಾಗಿ ಅದನ್ನು ಕಟ್ ಶಾರ್ಟ್ ಮಾಡಿ ಈಗ ಸಾಧ್ಯವಾದರೆ ಈ ವಿಡಿಯೋದಲ್ಲಿ ಈ ಚಾಪ್ಟರ್ನ ಕಂಪ್ಲೀಟ್ ಮಾಡ್ತೀನಿ. ನನ್ನ ಇಂಟೆನ್ಷನ್ ಏನು ಗೊತ್ತಾ, ಸ್ವಲ್ಪನೇ ಕಲಿಸಿದ್ರು ಕೂಡ ನೀಟಾಗಿ ಕಲಿಸ್ಬೇಕು. ನೀವು ಅಷ್ಟೇ ಸ್ವಲ್ಪನೇ ಕಲೀರಿ, ಆದರೆ ನೀಟಾಗಿ ಕಲೀರಿ. 2 hours ತನಕ 1 hour ತನಕ ಲೆಂತಿ ವಿಡಿಯೋ ಮಾಡೋದು, 1 short ವಿಡಿಯೋ ಅಂತ ಮಾಡೋದು, ಅದರಲ್ಲಿ ಎಲ್ಲನೂ ತುರ್ಕೋದು, ಅದು ನನಗೆ ಇಷ್ಟ ಆಗೋದಿಲ್ಲ. ಆಮೇಲೆ ನೀವು ಅಷ್ಟೇ ಓದಬೇಕಾದ್ರೆ ತುಂಬ ಇನ್ಫಾರ್ಮೇಷನ್ ಅಂದರೆ ಒಂಥರ ಎಕ್ಸಾಸ್ಟ್ ಆಗಿಬಿಡ್ತೀರಾ. ನೋಡಿ, ಹಿಂದಿನ ವಿಡಿಯೋದಲ್ಲಿ ನಾನು ಫ್ರಿಕ್ಷನ್ ಅಷ್ಟೇ ನಾನು ಹೇಳಿದೆ. ಫ್ರಿಕ್ಷನ್ ಅಂದರೆ ಏನು, ಅದು ಏನಕ್ಕೆ ಬರುತ್ತೆ, ಅದರ ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು, ಈ ಥರ ಎಲ್ಲ ಹೇಳ್ಕೊಳ್ತಾ ಹೋಗಿದೆ. ಆಮೇಲೆ ಫ್ರಿಕ್ಷನಲ್ ಫೋರ್ಸ್ಗೂ ನಾರ್ಮಲ್ ರಿಯಾಕ್ಷನ್ಗೂ ಕನೆಕ್ಷನ್ ಏನು, ಕೈನೆಟಿಕ್ ಫ್ರಿಕ್ಷನ್, ಸ್ಟ್ಯಾಟಿಕ್ ಫ್ರಿಕ್ಷನ್ ಈಕ್ವೇಷನ್ಸನ್ನೆಲ್ಲ ಬರೆದು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೆ. ಈಗ ಸ್ವಲ್ಪ ಮುಂದೆ ಹೋಗೋಣ. ಅಷ್ಟು ಸಾಕು, ಆ ವಿಡಿಯೋಗೆ ಅಷ್ಟು ಸಾಕು. ಈಗ ನೀವು ಆ ವಿಡಿಯೋ ನೋಡಿದ ತಕ್ಷಣ ನೀವು ನೋಡಿ ಆದಮೇಲೆ ಕೆಲವೊಂದು ಕ್ವಶನ್ಸನ್ನು ನೀವೇ ಬರ್ಕೊಂಡು ಆನ್ಸರ್ ಮಾಡ್ಬೋದು. ವಾಟ್ ಈಸ್ ಫ್ರಿಕ್ಷನ್ ಅಂತ, ವಾಟ್ ಈಸ್ ಅ ರೀಸನ್ ಫಾರ್ ಫ್ರಿಕ್ಷನ್ ಅಂತ, ವಾಟ್ ಆರ್ ದ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಫ್ರಿಕ್ಷನ್ ಅಂತ, ಆಮೇಲೆ ಮೆನ್ಷನ್ ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ರಿಕ್ಷನ್, ವಾಟ್ ಈಸ್ ಕೈನೆಟಿಕ್ ಫ್ರಿಕ್ಷನ್, ಈ ಥರ ಎಲ್ಲ. ಓಕೆ, ಸೊ ಈಗ ಮುಂದೆ ಹೋಗೋಣ. ಇಂದಿನ ವಿಡಿಯೋದಲ್ಲಿ ನಾನು ಹೇಳಿದೆ, ಒಂದು ಆಬ್ಜೆಕ್ಟ್ ರೆಸ್ಟಲ್ಲಿದ್ದರೆ ಒಂದು ಸರ್ಫೇಸಿನ ಮೇಲೆ ಫ್ರಿಕ್ಷನಲ್ ಫೋರ್ಸ್ ಬರೋದಿಲ್ಲ. ಈಗ ಇದು ಸರ್ಫೇಸು, ಇದ್ರ ಮೇಲೆ ಒಂದು ವುಡನ್ ಬ್ಲಾಕ್ ಇದೆ, ಎಷ್ಟೊತ್ತಿಟ್ರೂ ಅದೇನು ಫ್ರಿಕ್ಷನ್ ಬರೋದಿಲ್ಲ. ಕಾಂಟ್ಯಾಕ್ಟಲ್ಲಿ ಇದ್ದಾವೆ ಸರಿ, ಆದರೆ ಅವು ಎರಡೂ ಮೂವ್ ಆಗ್ತಾ ಇಲ್ಲ, ಹಾಗಾಗಿ ಅದು ಫ್ರಿಕ್ಷನ್ ಬರೋದಿಲ್ಲ. ಒಂದು ವೇಳೆ ಇದನ್ನು ನೀವು ಮೂವ್ ಮಾಡಲಿಕ್ಕೆ, ಒಂದು ಹಗ್ಗ ಕಟ್ಟಿ ಎಳಿಲಿಕ್ಕೆ ಅಥವಾ ಹಿಂದ್ಗಡೆಯಿಂದ ತಳ್ಳಲಿಕ್ಕೆ ಪ್ರಯತ್ನ ಪಟ್ಟರೆ, ದಟ್ ಮೀನ್ಸ್ ಇಫ್ ಯು ಟ್ರೈ ಟು ಮೂವ್ ದಿ ಆಬ್ಜೆಕ್ಟ್ ವಿತ್ ರೆಸ್ಪೆಕ್ಟ್ ಟು ದ ಸರ್ಫೇಸ್, ದೆನ್ ಫ್ರಿಕ್ಷನ್ ಕಮ್ಸ್ ಇನ್ ಟು ಪಿಕ್ಚರ್. ಇವಾಗ ಒಂದು ಕಾರೋ ಬಸ್ಸೋ ಲಾರಿನೋ ಯಾವುದೋ ಕೆಟ್ಟು ನಿಂತಿದೆ, ತಳ್ಳಬೇಕು, ಜನ ಎಲ್ಲ ತಳ್ತಾರೆ, ನೀವು ನೋಡಿದ್ದೀರ ಬಹುಶಃ. ಅಥವಾ ನೆಲದ ಮೇಲೆ ಒಂದು ಕಲ್ಲಿದೆ, ಅದನ್ನು ದೂಕಬೇಕು, ಅಥವಾ ಟೇಬಲ್ ಮೇಲೆ ಒಂದು ಆಬ್ಜೆಕ್ಟ್ ಇದೆ, ಅದನ್ನು ತಳ್ಳಬೇಕು. ಸೊ ತಳ್ಳಕ್ಕೆ ಶುರು ಮಾಡಿದಾಗ ಬಿಗಿನಿಂಗಲ್ಲಿ ನೀವು ತುಂಬ ಫೋರ್ಸನ್ನು ಅಪ್ಲೈ ಮಾಡಬೇಕು. ಸೊ ಫೋರ್ಸ್ ಅಪ್ಲೈ ಮಾಡ್ತಾ ಸ್ಟ್ಯಾಟಿಕ್ ಫ್ರಿಕ್ಷನ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಒನ್ಸ್ ದ ಬಾಡಿ ಸ್ಟಾರ್ಟ್ಸ್ ಮೂವಿಂಗ್, ದೆನ್ ದ ಫ್ರಿಕ್ಷನ್ ವಿಲ್ ಕಮ್ ಡೌನ್ but will not become zero, and it reduces and going to become constant. So ಮೂವ್ ಆಗಬೇಕಾದ್ರೆ ಬರೋದು ಕೈನೆಟಿಕ್ ಫ್ರಿಕ್ಷನ್, ಆಮೇಲೆ ರೆಸ್ಟಲ್ಲಿ ಬರೋದು ಸ್ಟ್ಯಾಟಿಕ್ ಫ್ರಿಕ್ಷನ್. ಬಿಗಿನಿಂಗಲ್ಲಿ ಅಫ್ಕೋರ್ಸ್ ಯಾವ ಫ್ರಿಕ್ಷನ್ ಆದರೂ ಅದು ಅಪೋಸಿಟೇ ಇರೋದು ಬಿಡಿ. ಇದು ಎಫ್ ಅಪ್ಲೈಡ್ ಫೋರ್ಸು, ಇದು ಫ್ರಿಕ್ಷನಲ್ ಫೋರ್ಸ್, ಇವೆಲ್ಲ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಬಿಗಿನಿಂಗಲ್ಲಿ ಅದು FS ಅಂತ ಇರುತ್ತೆ. ನೀನು ಅಪ್ಲೈ ಮಾಡಿರೋ ಫೋರ್ಸ್ ಜಾಸ್ತಿ ಆದಂಗೆಲ್ಲ ಇದು ಕೂಡ ಜಾಸ್ತಿ ಆಗುತ್ತೆ. ಹಂಗಂತ ನಾವು FS ಪ್ರಪೋರ್ಷನಲ್ ಟು F ಅಂತ ಹೇಳೋಂಗಿಲ್ಲ. ವಿ ಕೆನಾಟ್ ಸೇ FS ಈಸ್ ಪ್ರಪೋರ್ಷನಲ್ ಟು ಕ್ಯಾಪಿಟಲ್ F. ದಿಸ್ ಇಸ್ ಟೋಟಲಿ ರಾಂಗ್ ಕನ್ಕ್ಲೂಷನ್. ಸೊ ಸ್ಟ್ಯಾಟಿಕ್ ಫ್ರಿಕ್ಷನ್ ಡಸ್ ನಾಟ್ ಡಿಪೆಂಡ್ ಅಪಾನ್ ದಿ ಅಪ್ಲೈಡ್ ಫೋರ್ಸ್. ಆದರೆ ಅಪ್ಲೈಡ್ ಫೋರ್ಸ್ ಜಾಸ್ತಿ ಆಗ್ತಾ FS ಜಾಸ್ತಿ ಆಗಿ ಅದು FS ಮ್ಯಾಕ್ಸಿಮಮ್ ಆಗುತ್ತೆ. ಸೊ ದಿಸ್ FS ಮ್ಯಾಕ್ಸಿಮಮ್ ಈಸ್ ಡಿಪೆಂಡಿಂಗ್ ಆನ್ ದಿ ನಾರ್ಮಲ್ ರಿಯಾಕ್ಷನ್. ನಾರ್ಮಲ್ ರಿಯಾಕ್ಷನ್ ಮೇಲೆ ಯಾಕೆ ಡಿಪೆಂಡ್ ಆಗುತ್ತೆ ಅಂತ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ವಿ ರೈಟ್ ಇಟ್ ಆಸ್ μs into n, where μs is called coefficient of static friction. Of course it is a unitless quantity, because when you take the ratio of Fs and n, so Fs is Newton, ಆಮೇಲೆ ನಾರ್ಮಲ್ ರಿಯಾಕ್ಷನ್ is also Newton, therefore there is no unit for ಯಾವುದಕ್ಕೆ, ಸ್ಟ್ಯಾಟಿಕ್ ಕೋಎಫಿಷಿಯೆಂಟ್. ಸೊ ಕೋಎಫಿಷಿಯೆಂಟ್ಗೆ ಯೂನಿಟ್ ಇಲ್ಲ, ಡೈಮೆನ್ಷನ್ಸ್ ಇಲ್ಲ. ಸರಿ, ಇದು ಮೂವ್ ಆಗಬೇಕಾದ್ರೆ ಬರುತ್ತಲ್ಲ, ಅದು ಕೈನೆಟಿಕ್ ಫ್ರಿಕ್ಷನ್, ದಟ್ ಈಸ್ μk into n, right? And remember, Fs is greater than Fk. Fs max is greater than Fk. Therefore μs is greater than μk. ಇವೆಲ್ಲ ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ. ಓಕೆನಾ? ನೌ ಲೆಟ್ ಅಸ್ ಗೋ ಒನ್ ಸ್ಟೆಪ್ ಫರ್ದರ್. ಈಗ ಹಾರಿಜಾಂಟಲ್ ಸರ್ಫೇಸ್ ಆಯಿತು. ಇನ್ಕ್ಲೈನ್ಡ್ ಸರ್ಫೇಸನ್ನು ತಗೊಳ್ಳೋಣ. ಇನ್ಕ್ಲೈನ್ಡ್ ಸರ್ಫೇಸ್ ತೊಗೊಂಡಾಗ ಫ್ರಿಕ್ಷನ್ ಏನಾಗುತ್ತೆ? ಈಗ ಒಂದು ಹಲಿಗೆ ಇದೆ, ಹಲಿಗೆ ನೆಲದ ಮೇಲೆ ಇಟ್ಟಿದ್ದೀರಾ, ಅದರ ಮೇಲೆ ವುಡ್ ಇಟ್ಟಿದ್ದೀರಾ, ಅಥವಾ ಒಂದು ಆಬ್ಜೆಕ್ಟನ್ನು ಇಟ್ಟಿದ್ದೀರಾ, ಬುಕ್ಕನ್ನು ಅಥವಾ ತಿಂಡಿ ಡಬ್ಬನೋ ಅಥವಾ ಏನೋ ಒಂದು ಬಾಕ್ಸನ್ನು ಇಟ್ಟಿದ್ದೀರಾ, ಅದನ್ನು ತಳ್ಳಲಿಕ್ಕೆ ಪ್ರಯತ್ನ ಪಡ್ತೀವಿ. ಇದೆ ಆಯಿತಾ, ತಳ್ಳಲಿಕ್ಕೆ ಪ್ರಯತ್ನ ಪಟ್ಟರೆ ಫ್ರಿಕ್ಷನ್ ಎಲ್ಲ ಬಂತು. ಈಗ ಇದೇ ಹಲಿಗೆನ ನಾನು ಇನ್ಕ್ಲೈನ್ ಮಾಡಿಬಿಡ್ತೀನಿ. ಅಂದರೆ ಮುಂಚೆ ಈ ಥರ ಇದ್ದಂಥ ಹಲಿಗೆನ
ಪ್ಲ್ಯಾಂಕನ್ನು, ವುಡನ್ ಪ್ಲ್ಯಾಂಕೇ ಆಗಬೇಕಾಗಿಲ್ಲ, ಯಾವ್ದು ಬೇಕಾದ್ರೂ ಆಗ್ಬೋದು, ಒಟ್ಟಲ್ಲಿ ಅದು ಇನ್ಕ್ಲೈನ್ ಆಗಿರಬೇಕು. ಈ ಥರ ಇನ್ಕ್ಲೈನ್ ಆಗಿರಬೇಕು. ಸಾರಿ ಇಲ್ಲಿ ಸ್ವಲ್ಪ ಓಕೆ, ಈ ಥರ ಇನ್ಕ್ಲೈನ್ ಆಗಿದೆ ಅಂದರೆ ವುಡನ್ ಪ್ಲ್ಯಾಂಕ್ ಅಥವಾ ಒಂದು ಸರ್ಫೇಸು ಹಾರಿಜಾಂಟಲ್ ಆಗಿದ್ದನ್ನು ಈಗ ಬೆಂಡ್ ಮಾಡಿದ್ದೀನಿ. ಇಟ್ ಈಸ್ ಥ್ರೂ ಅನ್ ಆ್ಯಂಗಲ್ ಆಫ್ ಥೀಟಾ. ದಿಸ್ ಈಸ್ ಆ್ಯಂಗಲ್ ಆಫ್ ಇನ್ಕ್ಲಿನೇಷನ್. ಈಗ ಇದ್ರ ಮೇಲೆ ಇದ್ದಂಥ ಆಬ್ಜೆಕ್ಟ್, ಈ ಥರ ಇತ್ತಲ್ಲ ಆಬ್ಜೆಕ್ಟು, ಇವಾಗ ಅದು ಹಿಂಗಾಗಿದೆ, ಈ ಥರ ಆಗಿದೆ. ಓಕೆನಾ? ಹೀಗೆ ಆಗಿದೆ. ನಾವು ಲಿಸನ್ ಕೇರ್ಫುಲಿ. ಸ್ಟಿಲ್ its weight is acting downward, that is mg, but the normal reaction is acting perpendicular to the surface, this is n. ಡಯಾಗ್ರಾಮ್ ಗೊತ್ತಾಗ್ತಾ ಇದೆಯಾ? ಈಗ ಏನಾಗುತ್ತೆ, ಸೊ ಒಂದು ಸರ್ಫೇಸಿನ ಮೇಲೆ ಆಬ್ಜೆಕ್ಟನ್ನು ಇಟ್ಟು, ಈಗ ಇದೇ ಸರ್ಫೇಸ್ ಅಂದ್ಕೊಳ್ಳೋಣ, ಇದರ ಮೇಲೆ ನಾನೊಂದು ಆಬ್ಜೆಕ್ಟ್ ಇಟ್ಟು ನಿಧಾನಕ್ಕೆ ಹೀಗೆ ಲಿಫ್ಟ್ ಮಾಡ್ತಾ ಹೋದರೆ ಯಾವುದೋ ಒಂದು ಪಾಯಿಂಟಲ್ಲಿ ಅದು ಜಾರಿಕೊಂಡು ಬೀಳಲಿಕ್ಕೆ ಶುರುವಾಗುತ್ತೆ. ಯಾಕೆ ಬೀಳುತ್ತೆ ನೋಡಿ, ಫಾರ್ ಎಕ್ಸಾಂಪಲ್ ಒಂದು ಇನ್ಕ್ಲೈನ್ಡ್ ಸರ್ಫೇಸ್, ಇದರ ಮೇಲೆ ಒಂದು ಆಬ್ಜೆಕ್ಟನ್ನು ಇಟ್ಟಿದ್ದೀನಿ. ಓಕೆ, ರೈಟ್. ಸೊ ದಿಸ್ ಇಸ್ ದ ಆಬ್ಜೆಕ್ಟ್. ನೌ ದಿಸ್ ಈಸ್ ನಾಟ್ ಮೂವಿಂಗ್ because I am not applying the force. Okay, I am not applying the force. If I apply the force, after I overcome the friction, then it will start moving, right? So okay, I will not apply any force. Now I keep on tilting the surface, this blue color box I am tilting, right? So when I tilt, see that this gray color box, is it moving? No, still it is not moving. Earlier it was like this. Now I am lifting, I am lifting, I am lifting. Still it is not moving. Why? Because of friction. Or okay, I put the box here and then I lift it. Now also it is not moving. 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 That means friction between this surface and this surface is preventing the movement of the box. So that means friction is always existing between the two surfaces. If you keep on increasing the angle, see what happens? Sliding. That means at what certain angle it starts moving. Who is pushing the box? No one is pushing the box, but still it is sliding. Why? Because of this reason. What reason? That I will explain now. So when you tilt the plane through certain angle, at certain angle the object will slide downward by overcoming the friction. What is actually happening here, I will tell you. What is happening here? mg is now resolved into two components, this way and this way, right? Earlier frictional force was acting in the opposite direction. This is frictional force. See, this component is balancing n. This component is overcoming the frictional force. So ಇಲ್ಲಿ ಹೊಸದಾಗಿ ಒಂದು ಫೋರ್ಸ್ ಹುಟ್ಕೊಳ್ತು. ಯಾವುದು? ಇದು ಈ ಹಾರಿಜಾಂಟಲ್ ಕಾಂಪೊನೆಂಟ್ ಎಲ್ಲಿಂದ ಬಂತು? ಇದು ಈ ಎಮ್ ಜಿ ಅನ್ನು ಡಿವೈಡ್ ಮಾಡಿದ್ರಿಂದ ಬಂತು. ಸಿ ಆಕ್ಚುಲಿ ಇಫ್ ದಿಸ್ ಈಸ್ ಥೀಟಾ, ವಿ ಕ್ಯಾನ್ ಶೋ ದಟ್ ದಿಸ್ ಈಸ್ ಆಲ್ಸೋ ಥೀಟಾ. ಸೊ ದಿಸ್ ಕಾಂಪೊನೆಂಟ್ ಈಸ್ ದೇರ್ ಫೋರ್ ಎಮ್ ಜಿ ಕಾಸ್ ಥೀಟಾ ಅಂಡ್ ದಿಸ್ ಕಾಂಪೊನೆಂಟ್ ಈಸ್ ದೇರ್ ಫೋರ್ ಎಮ್ ಜಿ ಸೈನ್ ಥೀಟಾ. ಮಕ್ಕಳೇ, mg sin theta is overcoming the friction. So mg sin theta is balancing the friction, and mg cos theta is balancing the normal reaction. So even though you are not applying the force, the weight of the box itself made the to move downward because of the inclination, and this theta is called as angle of friction. Now you take the ratio mg cancel, sin theta by cos theta becomes tan theta. Tan theta is equal to f divided by n. Of course it is a static friction, so it is fs. That means tan theta is equal to fs. We already have mu s into n divided by n cancel, so tan theta is equal to mu s, or theta is equal to tan inverse of mu s.
This is the expression for angle of friction. So what is angle of friction? It is the minimum angle. Ishtu minimum angle irlebeku. It is a minimum angle between the horizontal plane and the inclined surface at which the object placed on the surface starts sliding. ಜಾರ್ಲಿಕ್ಕೆ ಶುರುವಾಗುತ್ತೆ. I repeat, the angle of friction is the minimum angle at which an object kept on the inclined plane starts sliding by overcoming the friction, by overtaking the friction. ಗೊತ್ತಾಗ್ತಾ ಇದೆಯಾ? ಇದನ್ನು ನಾವು ಆಂಗಲ್ ಆಫ್ ಫ್ರಿಕ್ಷನ್ ಅಂತ ಕರಿತೀವಿ. obtain the expression for angle of friction ಅಂದರೆ ಈ ಡಯಾಗ್ರಾಮ್ ಅನ್ನು ಬರೆದು ಈ ಡಿರೈವೇಶನ್ ಅನ್ನು ಮಾಡಬೇಕು. ಸೊ ಆಂಗಲ್ ಆಫ್ ಫ್ರಿಕ್ಷನ್ಗೆ ಈ ಈಕ್ವೇಶನ್ ಬಂದಿದೆ. ಈ ಈಕ್ವೇಶನ್ ಕಡೆ ಗಮನ ಕೊಡಿ. ಇಟ್ ಈಸ್ ಟ್ಯಾನ್ ಇನ್ವರ್ಸ್ ಆಫ್ ಮ್ಯೂ ಎಸ್. ಮ್ಯೂ ಎಸ್ ಅಂದರೆ ಏನು? ಆಗಲೇ ಹೇಳಿದೆ, ಇಟ್ ಈಸ್ ಕೋಎಫಿಷಿಯಂಟ್ ಆಫ್ ಸ್ಟ್ಯಾಟಿಕ್ ಫ್ರಿಕ್ಷನ್. ಈ ಕೋಎಫಿಷಿಯಂಟ್ ಆಫ್ ಸ್ಟ್ಯಾಟಿಕ್ ಫ್ರಿಕ್ಷನ್ ಅನ್ನೋದು ಇದೆಯಲ್ಲ, ಈವನ್ ಕೈನೆಟಿಕ್ ಫ್ರಿಕ್ಷನ್ ಆಲ್ಸೋ, ಮ್ಯೂ ಎಸ್ ಮತ್ತು ಮ್ಯೂ ಕೆ ಇದಾವಲ್ಲ, ದೇ ಆರ್ ಡಿಫರೆಂಟ್ ಫಾರ್ ಡಿಫರೆಂಟ್ ಸರ್ಫೇಸಸ್. Different for different surfaces. They purely depend upon the nature of the two surfaces which are in contact. For example, ಇದು ವುಡನ್ ಪ್ಲೇನ್ ಆಗಿ ಅದ್ರ ಮೇಲೆ ವುಡನ್ ಬಾಕ್ಸ್ ಅನ್ನೇ ನಾನು ಸ್ಲೈಡ್ ಮಾಡಿದರೆ ಮ್ಯೂ ಎಸ್ ಜಾಸ್ತಿ ಇರುತ್ತೆ, ಬಿಕಾಸ್ ಬೋತ್ ದಿ ಸರ್ಫೇಸಸ್ ಆರ್ ರಫ್. ಸಪೋಸ್ ಇದು ಗ್ಲಾಸಿನ ಸರ್ಫೇಸ್ ಆಗಿ ಅದ್ರ ಮೇಲೆ ನಾನು ವುಡನ್ ಪೀಸನ್ನು ಸ್ಲೈಡ್ ಮಾಡಿದರೆ ಅವಾಗ ಸ್ವಲ್ಪ ಕಡಿಮೆ ಇರುತ್ತೆ, ಬಿಕಾಸ್ ದಿಸ್ ಈಸ್ ನೈಸ್, ವುಡನ್ ಸರ್ಫೇಸ್ ಈಸ್ ರಫ್. ಈ ಥರ it depends not only on one surface, also on the other surface. So two surfaces contact ಅಲ್ಲಿ ಇದಾವಲ್ಲ, ಅವುಗಳ ಮೇಲೆ ಈ ಥೀಟಾ ಮ್ಯೂ ಎಸ್ ಅನ್ನೋದು ಡಿಪೆಂಡ್ ಆಗಿದೆ. ಸೊ ಮ್ಯೂ ಎಸ್ ಈಸ್ ನಾಟ್ ಕಾನ್ಸ್ಟೆಂಟ್. ಸೊ ವಿ ಕೆನಾಟ್ ಸೇ ಇಟ್ ಈಸ್ ಸ್ಟ್ಯಾಟಿಕ್ ಕೋಎಫಿಷಿಯಂಟ್ ಆಫ್ ಸ್ಟ್ಯಾಟಿಕ್ ಫ್ರಿಕ್ಷನ್. ಇಟ್ ಈಸ್ ಕೋಎಫಿಷಿಯಂಟ್ ಆಫ್ ಸ್ಟ್ಯಾಟಿಕ್ ಫ್ರಿಕ್ಷನ್ ಆಫ್ ಗಿವನ್ ಸರ್ಫೇಸಸ್. ಆ ಥರ ಹೇಳಬೇಕು. ಸಪೋಸ್ ಇಫ್ ಯು ಹ್ಯಾವ್ ಐಸ್ ಕ್ಯೂಬಿನ ಮೇಲೆ ಒಂದು ಗೋಲಿಯನ್ನು ಇಟ್ಟರೆ ಅದು ಆರಾಮಾಗಿ ಜಾರ್ಕೊಂಡು ಹೋಗುತ್ತೆ, ಬಿಕಾಸ್ ದ ಮಾರ್ಬಲ್ ಈಸ್ ಆಲ್ಸೋ ಸ್ಮೂತ್, ಈವನ್ ಐಸ್ ಸರ್ಫೇಸ್ ಈಸ್ ಆಲ್ಸೋ ಸ್ಮೂತ್. ಈ ಥರ ಆಮೇಲೆ ಯಾವ್ದಾದ್ರು ಒಂದು ಆಯಿಲ್ ಅನ್ನು ಹಾಕಿದರೆ ದೆನ್ ಈಸಿಲಿ ಇಟ್ ವಿಲ್ ಮೂವ್. ದಿಸ್ ಕ್ಲಿಯರ್ಲಿ ಶೋಸ್ ದಟ್ ವಿ ಕ್ಯಾನ್ ಓವರ್ಕಮ್ ಆರ್ ವಿ ಕ್ಯಾನ್ ಮಿನಿಮೈಸ್ ಅ ಫ್ರಿಕ್ಷನ್ ಬೈ ಹ್ಯಾವಿಂಗ್ ಸ್ಮೂತ್ ಸರ್ಫೇಸಸ್. ಇನ್ಫ್ಯಾಕ್ಟ್ ಫ್ರಿಕ್ಷನ್ ಅನ್ನು ಮಿನಿಮೈಸ್ ಮಾಡಲಿಕ್ಕೆ ಇದನ್ನು ನಾವು ಉಪಯೋಗಿಸ್ತೀವಿ. ಹೌ ಡು ಯು ಮಿನಿಮೈಸ್ ಫ್ರಿಕ್ಷನ್ ಅಂತ ಕೇಳ್ಬೋದು. ವೆರಿ ಸಿಂಪಲ್, ಬೈ ಯೂಸಿಂಗ್ ಲೂಬ್ರಿಕೆಂಟ್ಸ್. ಇಂಜಿನ್ ಆಯಿಲ್ ಅನ್ನು ಹಾಕೋದು ಅದಕ್ಕೋಸ್ಕರನೇ. ವೆಹಿಕಲ್ ಅಲ್ಲಿ ಇಂಜಿನ್ ಆಯಿಲ್ ಹಾಕ್ತಾರಲ್ಲ, ಡಿಫ್ರೆಂಟ್ ಪಾರ್ಟ್ಸ್ ಎಲ್ಲ ಮೂವ್ ಆಗ್ತಾ ಇರ್ತವೆ, ಟಚ್ ಆಗ್ತಾ ಇರ್ತವೆ, ರಬ್ ಆಗ್ತಾ ಇರ್ತವೆ, ಡಿಕ್ಕಿ ಹೊಡಿತಾ ಇರ್ತವೆ. ಇಂಥ ಟೈಮಲ್ಲಿ ಮಧ್ಯದಲ್ಲಿ ಲೂಬ್ರಿಕೆಂಟ್ ಇದ್ದರೆ, ಆಯಿಲ್ ಇದ್ದರೆ ಅವಾಗ ಸ್ಮೂತ್ ಆಗುತ್ತೆ, ಈಸಿ ಆಗುತ್ತೆ. ಬೇಕಾದ್ರೆ ನಿಮ್ಮ ಕೈಗೆ ನೀವು ಕೊಬ್ಬರಿ ಎಣ್ಣೆ ಹಚ್ಕೊಂಡು ಹೀಗೆ ರಬ್ ಮಾಡಿ ಎಷ್ಟು ಈಸಿಯಾಗಿ ಜಾರ್ಕೊಂಡು ಹೋಗ್ಬಿಡುತ್ತೆ. ಆಮೇಲೆ ಈ ಮಳೆ ಬಂದಾಗ ರೋಡ್ ಮೇಲೆ ನೀರು ಬಿದ್ದಿರುತ್ತಲ್ವಾ, ವೆಹಿಕಲ್ ಸ್ಕಿಡ್ ಆಗೋದಿಲ್ವಾ, ಇವೆಲ್ಲನೂ ಕೂಡ ಫ್ರಿಕ್ಷನನ್ನು ಮಿನಿಮೈಸ್ ಮಾಡೋದಕ್ಕೆ ಇರ್ತಕ್ಕಂಥ ದಾರಿಗಳು. ಆಮೇಲೆ ಈ ಫ್ರಿಕ್ಷನ್ ಇರೋದ್ರಿಂದನೇ ಈ ಆಬ್ಜೆಕ್ಟನ್ನು ನಾವು ಮೂವ್ ಮಾಡಿದಾಗ ಒಂಥರ ಸೌಂಡ್ ಬರುತ್ತೆ ನೋಡಿ, ಕೀ ಅನ್ನೋ ಸೌಂಡು, ಕಿರ್ ಅನ್ನೋ ಸೌಂಡು. ನೀವು ಉಗುರನ್ನು ಗೋಡೆ ಮೇಲೆ ಹಿಂಗೆ ಕೆರೆದಾಗ, ಆಮೇಲೆ ಚಾಕ್ ಪೀಸನ್ನು ಬೋರ್ಡ್ ಮೇಲೆ ಬರಿಬೇಕಾದ್ರೆ ಒಂದು ಸ್ವಲ್ಪ ಕೀ 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 ಅಂತ ಸೌಂಡ್ ಬರ್ತಾ ಇರುತ್ತೆ. ಸ್ಕ್ವೀಲಿಂಗ್ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ. ಈ ಥರ ಸೌಂಡ್ ಬರೋದು ಕೂಡ ಬಿಕಾಸ್ ಆಫ್ ಫ್ರಿಕ್ಷನ್ ಓನ್ಲಿ. ಆ ಥರ ಸೌಂಡ್ಸನ್ನು ಮಿನಿಮೈಸ್ ಮಾಡಬೇಕು ಅಂತಂದರೆ ಲೂಬ್ರಿಕೆಂಟ್ಸನ್ನು ಹಾಕ್ತಾರೆ. ಈಗ ಮನೆಯಲ್ಲಿ ಚಿಲ್ಕಗಳು ಸೌಂಡ್ ಮಾಡ್ತಾ ಇದ್ದರೆ ಅಥವಾ ಬೋಲ್ಟ್ಗಳು ರಫ್ ಆಗಿದ್ದರೆ ಆಯಿಲನ್ನು ಹಾಕ್ತಾರೆ. ಬೇಕಾದ್ರೆ ಗಮನಿಸಿ, ಅಥವಾ ನಿಮ್ಮ ಪೇರೆಂಟ್ಸನ್ನು ಕೇಳಿ, ಅಥವಾ ನೀವೇ ನೋಡಿ. ಈ ಬಾತ್ರೂಮ್ ಬೋಲ್ಟ್ ಇರುತ್ತಲ್ವಾ, ಅದು ವಿತ್ ಟೈಮ್ ರಸ್ಟ್ ಹಿಡಿದ್ಬಿಟ್ಟು ಗಟ್ಟಿ ಆಗೋಗ್ಬಿಟ್ಟಿರುತ್ತೆ. ಸ್ವಲ್ಪ ಆಯಿಲ್ ಹಾಕ್ಬಿಟ್ರೆ ಸ್ಮೂತ್ ಆಗುತ್ತೆ. ಆಮೇಲೆ ಎಷ್ಟೋ ಸತಿ ಸ್ಕ್ರೂಗಳನ್ನು ಟೈಟ್ ಆಗಿರ್ತಾವಲ್ಲ, ಬಿಚ್ಚಬೇಕು ಅಂತಂದರೆ ಅವು ಆಗಲೇ ರಸ್ಟ್ ಹಿಡಿದ್ಬಿಟ್ಟು ಫ್ರಿಕ್ಷನ್ ಜಾಸ್ತಿಯಾಗಿ ಟೈಟ್ ಆಗೋಗ್ಬಿಟ್ಟಿರ್ತವೆ. ಅಂಥ ಕಡೆಗೆ ನಾವು ಏನು ಆಯಿಲನ್ನು ಹಾಕ್ತೀವಿ ಅಥವಾ ವ್ಯಾಕ್ಸನ್ನು ಹಾಕ್ತೀವಿ, ಗ್ರೀಸನ್ನು ಹಾಕ್ತೀವಿ. ಸೊ ಹೀಗೆ. ಸೊ ವಾಟ್ ಐ ಮೀನ್ ಟು ಸೇ, ಈ ಏನು ಕೋಎಫಿಷಿಯಂಟ್ ಆಫ್ ಸ್ಟ್ಯಾಟಿಕ್ ಫ್ರಿಕ್ಷನ್ ಇದೆಯಲ್ಲ, ಇದು ಸರ್ಫೇಸಿನ ಪ್ರಾಪರ್ಟಿ. ಟೂ ಸರ್ಫೇಸಸ್ ಹೆಂಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ. ಆಮೇಲೆ ಈ ಫ್ರಿಕ್ಷನ್ ಅನ್ನೋದು ಬರೀ ಹೊರಗಡೆ ಪ್ರಪಂಚದಲ್ಲೇ ಅಲ್ಲ, ನಮ್ಮ ದೇಹದಲ್ಲೂ ಕೂಡ ಫ್ರಿಕ್ಷನ್ ಇದೆ. ನೀವು ಬೆರಳನ್ನು ಮೂವ್ ಮಾಡ್ತೀರಲ್ವ, ಈ ಜಾಯಿಂಟ್ಸ್ ಹತ್ರ ಫ್ರಿಕ್ಷನ್ ಬರುತ್ತೆ, ಮೊಣಕಾಲ ಹತ್ರ ಫ್ರಿಕ್ಷನ್ ಇದೆ, ಈ ಬೋನ್ ಜಾಯಿಂಟ್ಸಲ್ಲಿ ಫ್ರಿಕ್ಷನ್ ಬರುತ್ತೆ. ಫಾರ್ಚುನೇಟ್ಲಿ ಗಾಡ್ ಹ್ಯಾಸ್ ಕ್ರಿಯೇಟೆಡ್ ಅವರ್ ಬಾಡಿ ಇನ್ ಸಚ್ ಎ ಮ್ಯಾನರ್ ದಟ್ ಬಿಟ್ವೀನ್ ದ ಜಾಯಿಂಟ್ಸ್ ವಿ ಹ್ಯಾವ್ ಸಮ್ ಫ್ಲೂಯಿಡ್, ಇಟ್ ಆ್ಯಕ್ಟ್ಸ್ ಲೈಕ್ ಎ ಲೂಬ್ರಿಕೆಂಟ್. ಸೊ ಆ ಲೂಬ್ರಿಕೆಂಟ್ ಥಿನ್ ಲೇಯರ್ ಇರೋದ್ರಿಂದ, ಸೊ ನೀವು ನಡಿಬೇಕಾದ್ರೆ ಬೋನ್ಗಳು ಹೀಗೆ ಹೀಗೆ ಮೂವ್ ಆದರೂ ಕೂಡ ಅವು ಫ್ರಿಕ್ಷನ್ನಿಂದ ಸವಿಯೋದಿಲ್ಲ, ಅಥವಾ ಸವಿದ್ರೂ ಕೂಡ ನಿಧಾನಕ್ಕೆ ಸವಿತವೆ. ಅದಕ್ಕೆ ಏಜ್ ಆದವ್ರಿಗೆ ಮೊಣಕಾಲು ನೋವು, ಮಂಡಿ ನೋವು ಅಂತ ಹೇಳ್ತೀವಲ್ಲ, ಬಿಕಾಸ್ ಆಫ್ ವೀಕನಿಂಗ್ ಆಫ್ ದ ಬೋನ್ ಡ್ಯೂ ಟು ಫ್ರಿಕ್ಷನ್. ಆ ಫ್ರಿಕ್ಷನನ್ನು ತಡಿಲಿಕ್ಕೋಸ್ಕರನೇ ಅಲ್ಲಿ ಒಂದು ರೀತಿಯ ಲಿಕ್ವಿಡ್, ಅಂದರೆ ಒಂದು ರೀತಿಯ ಲೂಬ್ರಿಕೆಂಟನ್ನು ದೇವರೇ ಸೃಷ್ಟಿ ಮಾಡಿದ್ದಾನೆ ನಮ್ಮ ಬಾಡಿಯಲ್ಲಿ.
ಇರಲಿ. ಈಗ ಫ್ರಿಕ್ಷನನ್ನು ಮಿನಿಮೈಸ್ ಮಾಡೋದು ಹೇಗೆ ಅಂತ ಹೇಳಿದೆ, ಬೈ ಯೂಸಿಂಗ್ ಲೂಬ್ರಿಕೆಂಟ್ಸ್, ಬೈ ಯೂಸಿಂಗ್ ಏರ್ ಕುಷನನ್ನು ಕೂಡ ಯೂಸ್ ಮಾಡ್ತಾರೆ. ಏರ್ ಈಸ್ ಆಲ್ಸೋ ಒನ್ ಆಫ್ ದ ಲೂಬ್ರಿಕೆಂಟ್. ಆಮೇಲೆ ಬಾಲ್ ಬೇರಿಂಗ್ಸನ್ನು ನೀವೆಲ್ಲ ನೋಡಿದ್ದೀರ, ರೌಂಡಿಗಿರುತ್ತೆ. ಬಾಲ್ ಬೇರಿಂಗ್ ಈಸ್ ಆಲ್ಸೋ ಒನ್ ಆಫ್ ದ ಮೆಥಡ್ ಟು ರೆಡ್ಯೂಸ್ ದ ಫ್ರಿಕ್ಷನ್. ಇಲ್ಲಿ ಇಷ್ಟೊತ್ತು ನಾನು ಹೇಳಿದ್ದು ಲೀನಿಯರ್ ಮೋಷನ್ನಲ್ಲಿ ಬರ್ತಕ್ಕಂಥ ಫ್ರಿಕ್ಷನ್. ಈವನ್ ರೊಟೇಷನಲ್ ಮೋಷನ್ನಲ್ಲೂ ಕೂಡ ಫ್ರಿಕ್ಷನ್ ಇದೆ. ದಟ್ ಈಸ್ ರೊಟೇಷನಲ್ ಫ್ರಿಕ್ಷನ್ ಆ್ಯಂಡ್ ಫ್ರಿಕ್ಷನಲ್ ಕೋಎಫಿಷಿಯಂಟ್ ಆಫ್ ರೊಟೇಷನಲ್ ಫ್ರಿಕ್ಷನ್ ಮ್ಯೂ ಕೆ ಥರನೇ ಮ್ಯೂ ಆರ್ ಕೂಡ ಬರಿಬೋದು. ಆ್ಯಕ್ಚುಲಿ ಈ ಫ್ರಿಕ್ಷನ್ ಅನ್ನೋದು ರೊಟೇಷನಲ್ಲಿ ತುಂಬ ಕಡಿಮೆ. ಇನ್ಫ್ಯಾಕ್ಟ್ ದಟ್ ಈಸ್ ದ ಮೇನ್ ರೀಸನ್ ವೈ ವಿ ಆರ್ ಯೂಸಿಂಗ್ ವೀಲ್ಸ್. ಇನ್ಫ್ಯಾಕ್ಟ್ ಈ ಮಾನವ ಜನಾಂಗ ಏನು ಹೇಳ್ತೀವಲ್ಲ, ಹ್ಯೂಮನ್ ಸೊಸೈಟಿ, ದ ಬಿಗ್ಗೆಸ್ಟ್ ಅಚೀವ್ಮೆಂಟ್ ಈಸ್ ಇನ್ವೆನ್ಷನ್ ಆಫ್ ವೀಲ್. ಯಾವುದೇ ಕಾಲದಿಂದ ನೀವು ತಗೊಂಡು ಇನ್ವೆನ್ಷನ್ಗಳನ್ನು ಲಿಸ್ಟ್ ಮಾಡ್ಕೊಳ್ತಾ ಹೋದರೆ ಒಂದು 10ರಿಂದ 15 ಬಿಗ್ಗೆಸ್ಟ್ ಅಚೀವ್ಮೆಂಟ್ ಅಂತ ಬರೀಬೋದು. ಅದರಲ್ಲಿ ವೀಲ್ ಇನ್ವೆನ್ಷನ್ ಇದೆಯಲ್ಲ, ಚಕ್ರ ಕಂಡಿಡಿದ್ನಲ್ಲ ಮನುಷ್ಯ, ಅದು ಬಹಳ ಮುಖ್ಯವಾದಂಥ ಇನ್ವೆನ್ಷನ್. ಆ ವೀಲ್ ಕಂಡಿಡ್ದಿದ್ದರಿಂದನೇ ಇವತ್ತು ಎಷ್ಟೋ ರೀತಿಯ ಗ್ರೋತ್ ಆಗೋಗಿದೆ, ಗ್ರೋತ್ ಆಗ್ತಾನೂ ಇದೆ. ವೀಲ್ ಅನ್ನೋ ಕಾನ್ಸೆಪ್ಟ್ ಇಲ್ಲದೆ ಹೋಗಿದ್ದಿದ್ರೆ ಟ್ರಾನ್ಸ್ಪೋರ್ಟೇಷನ್, ವೆರಿ ಸಿಂಪಲ್, ಟ್ರಾನ್ಸ್ಪೋರ್ಟೇಷನ್ ಅನ್ನೋದು ಈ ಮಟ್ಟಕ್ಕೆ ಇರ್ತಾನೆ ಇರಲಿಲ್ಲ. ಸೊ ವೀಲ್ ಇನ್ವೆನ್ಷನ್ ಈಸ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಅಚೀವ್ಮೆಂಟ್ ಆಫ್ ದಿ ಮ್ಯಾನ್. ಸೊ ಆ ವೀಲ್ ಅಂದರೆ ರೊಟೇಷನ್ ಆಗುತ್ತಲ್ಲ, ಅಲ್ಲಿ ಫ್ರಿಕ್ಷನ್ ತುಂಬ ಕಡಿಮೆ ಇರುತ್ತೆ. ಸೊ ರೊಟೇಷನಲ್ ಫ್ರಿಕ್ಷನ್ ಈಸ್ ವೆರಿ ಲೆಸ್. ಸರಿ, ಇಷ್ಟು ಹೇಳಿ ಇನ್ನು ಫ್ರಿಕ್ಷನಿಗೆ ಸಂಬಂಧಪಟ್ಟಂಗೆ ಒಂದು ಸಮ್ಮರಿ ಹೇಳ್ಬಿಡ್ತೀನಿ. ಮೊದಲನೇದಾಗಿ ಫ್ರಿಕ್ಷನ್ ಅನ್ನೋದು ಕಾಂಟ್ಯಾಕ್ಟ್ ಫೋರ್ಸ್. ಆಮೇಲೆ ಇಟ್ ಕಮ್ಸ್ ಓನ್ಲಿ ವೆನ್ ದೆರ್ ಈಸ್ ರಿಲೇಟಿವ್ ಮೋಷನ್. ರಿಲೇಟಿವ್ ಮೋಷನ್ ಇಲ್ಲ ಅಂದರೆ ಫ್ರಿಕ್ಷನ್ ಇರೋದೇ ಇಲ್ಲ. ಈಗೊಂದು ಉದಾಹರಣೆ ಕೊಡ್ತೀನಪ್ಪ. ಲಾರಿನಲ್ಲಿ ಹಿಂದ್ಗಡೆ ಇರುತ್ತಲ್ಲ, ಹಿಂದ್ಗಡೆ ಲಾರಿ ಮುಂದ್ಗಡೆ ಡ್ರೈವರ್ ಕೂತ್ಕೊಂಡು ಓಡಿಸ್ತಾ ಇದೆ. ಅದು ಬಸ್ಸನ್ನೇ ಇಟ್ಕೊಳ್ಳೋಣ. ಬಸ್ಸಲ್ಲಿ ನೀವು ಕೂತಿದ್ದೀರಾ, ಲಗೇಜ್ ಒಂದು ಸೂಟ್ ಕೇಸೋ ಒಂದು ಬ್ಯಾಗೋ ಏನೋ ಪಕ್ಕದಲ್ಲಿ ಇಟ್ಟಿದ್ದೀರಾ. ಸೊ ಸೂಟ್ ಕೇಸು ಮತ್ತು ಬಸ್ಸಿನ ಬಾಟಮು ಎರಡು ಟಚ್ಚಲ್ಲಿದ್ದಾವೆ, ಕಾಂಟ್ಯಾಕ್ಟಲ್ಲಿದ್ದಾವೆ, ಆದರೂ ಅವೆರಡರ ಮಧ್ಯೆ ಫ್ರಿಕ್ಷನ್ ಇರೋದಿಲ್ಲ. ಯಾಕೆ ಅಂದರೆ ಬಸ್ ಎಷ್ಟು ಫಾಸ್ಟಾಗಿ ಹೋಗುತ್ತೋ ಅದ್ರ ಜೊತೆಗಿರೋ ಸೂಟ್ ಕೇಸು ಅಷ್ಟೇ ಫಾಸ್ಟಾಗಿ ಹೋಗುತ್ತೆ. ನನ್ನ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ನಲ್ಲ, ದೇ ಬೋತ್ ಆರ್ ಮೂವಿಂಗ್ ಇನ್ ದ ಸೇಮ್ ಡೈರೆಕ್ಷನ್. ಬಟ್ ಇಫ್ ಬಸ್ ಡ್ರೈವರ್ ಅಪ್ಲೈ ಬ್ರೇಕ್, ಬಸ್ ನಿಂತು ಬಿಡುತ್ತೆ, ಆದರೆ ಇದು ಸಡನ್ನಾಗಿ ಜಾರ್ಕೊಂಡು ಹೋಗುತ್ತೆ, ಅದು ಇನರ್ಷಿಯಾಯಿಂದ. ಆವಾಗ ಫ್ರಿಕ್ಷನ್ ಬರುತ್ತೆ. ಗೊತ್ತಾಗ್ತಾ ಇದೆಯಾ? ಸೊ ಇಫ್ ದ ಆಬ್ಜೆಕ್ಟ್ ಅಂಡ್ ದ ಸರ್ಫೇಸ್ ಇನ್ ಕಾಂಟ್ಯಾಕ್ಟ್ ಬೋತ್ ಆರ್ ಮೂವಿಂಗ್ ಇನ್ ದ ಸೇಮ್ ಡೈರೆಕ್ಷನ್, ದೇರ್ ಇಸ್ ನೋ ಫ್ರಿಕ್ಷನ್. ಸೊ ಫ್ರಿಕ್ಷನ್ ಅನ್ನೋದು ಮೇನ್ಲಿ ಬಿಕಾಸ್ ಆಫ್ ರಿಲೇಟಿವ್ ಮೋಷನ್. ಆಮೇಲೆ ಫ್ರಿಕ್ಷನ್ ಕಮ್ಸ್ ಬಿಕಾಸ್ ಆಫ್ ಅನ್ಈವನ್ನೆಸ್ ಇನ್ ದ ಸರ್ಫೇಸ್. ಇನ್ ಫ್ರಿಕ್ಷನ್ ವಿ ಹ್ಯಾವ್ ವಾಟ್ ಈಸ್ ಕಾಲ್ಡ್ ಸ್ಟ್ಯಾಟಿಕ್ ಫ್ರಿಕ್ಷನ್ and kinetic friction, even rolling friction also. Friction is essential for various things. At the same time it is disadvantageous also. ಏನಕ್ಕೆ ಬೇಕು, ಏನು ಡಿಸ್ಅಡ್ವಾಂಟೇಜಸ್ ಎಲ್ಲ ಹೇಳಿದ್ದೀನಿ. ಹೌ ಟು ಮಿನಿಮೈಸ್ ಫ್ರಿಕ್ಷನ್ ಅಂತ ಕೇಳ್ಬೋದು. ವಿ ಕ್ಯಾನ್ ಮಿನಿಮೈಸ್ ಫ್ರಿಕ್ಷನ್ ಬೈ ಮೀನ್ಸ್ ಆಫ್ ಯೂಸಿಂಗ್ ಲೂಬ್ರಿಕೆಂಟ್ಸ್, ಆರ್ ಬೈ ಯೂಸಿಂಗ್ ಏರ್ ಕುಷನ್ಸ್, ಆರ್ ಬೈ ಯೂಸಿಂಗ್ ಸ್ಮೂತ್ ಸರ್ಫೇಸಸ್, ಸಾಫ್ಟ್ ಸರ್ಫೇಸಸ್. ಓಕೆ, ಇಷ್ಟು ಹೇಳಿ ಫ್ರಿಕ್ಷನ್ನಿನ ಡಿಸ್ಕಷನನ್ನು ಕ್ಲೋಸ್ ಮಾಡ್ತೀನಿ. ಈಗ ನೆಕ್ಸ್ಟ್ ಹೆಡ್ಡಿಂಗ್ ಬಂದು ಸರ್ಕ್ಯುಲರ್ ಮೋಷನ್. ಅಫ್ಕೋರ್ಸ್ ರಿಮೆಂಬರ್ ದಿಸ್ ವಿ ಆರ್ ಟಾಕಿಂಗ್ ಅಬೌಟ್ ಫಾರ್ 1 dimension ಆಸ್ ವೆಲ್ ಆಸ್ ಫಾರ್ 2 dimensional ಮೋಷನ್. ಮುಖ್ಯ ಉದ್ದೇಶ ಒಂದು ಆಬ್ಜೆಕ್ಟ್ ಮೂವ್ ಆಗಬೇಕಾದ್ರೆ ಕಾರಣ ಏನು ಅನ್ನೋದು. ಕಾರಣ ಗೊತ್ತಾಯಿತು, ಫೋರ್ಸ್ ಅಂತ. ಆಮೇಲೆ ಆಬ್ಜೆಕ್ಟ್ ನಿಲ್ಲಲಿಕ್ಕೂ ಫೋರ್ಸೇ ಕಾರಣ ಅಂತ. ಹಿಂಗೆ ಶುರು ಮಾಡಿಕೊಂಡು ಲೈಕ್ ದಿಸ್ ವಿ ಸ್ಟಾರ್ಟೆಡ್ ಅವರ್ ಡಿಸ್ಕಷನ್ ಆ್ಯಂಡ್ ದೆನ್ ವಿ ಕಂಟಿನ್ಯೂಡ್ ವಿತ್ ಡಿಫ್ರೆಂಟ್ ಟೈಪ್ಸ್ ಆಫ್ ಫೋರ್ಸಸ್ ಲೈಕ್ ನಾರ್ಮಲ್ ರಿಯಾಕ್ಷನ್, ಫ್ರಿಕ್ಷನ್, ಸ್ಪ್ರಿಂಗ್ ಫೋರ್ಸ್, ಟೆನ್ಷನ್, ಗ್ರಾವಿಟೇಷನಲ್ ಫೋರ್ಸ್, ಈ ಥರ ಎಲ್ಲ ಚರ್ಚೆ ಮಾಡ್ಕೊಂಡು ಬಂದಿದ್ದೀವಿ. ಈ ಎಲ್ಲ ಫೋರ್ಸ್ಗಳು ಸ್ಟ್ರೈಟ್ ಲೈನ್ ಮೋಷನ್ನಲ್ಲೂ, ಅಂದರೆ ಲೀನಿಯರ್ ಮೋಷನ್ನಲ್ಲೂ ಇರುತ್ತೆ, ಸರ್ಕ್ಯುಲರ್ ಮೋಷನ್ನಲ್ಲೂ ಇರುತ್ತೆ. ಓಕೆ, now what is circular motion? If a body moves in a circular path, then it is said to be in circular motion. ಅಷ್ಟೇನೆ. If a body moves in a straight line, it is called linear motion. ಒಂದೇ ಲೈನಲ್ಲಿ ಹೋದರೆ ಲೀನಿಯರ್ ಮೋಷನ್ನು, ಸರ್ಕಲಲ್ಲಿ ಸುತ್ತಿದರೆ ಅದು ಸರ್ಕ್ಯುಲರ್ ಮೋಷನ್. ಸರ್ಕ್ಯುಲರ್ ಮೋಷನ್ನ ಬಗ್ಗೆ ನಾವು ಆಲ್ರೆಡಿ 2 dimensional ಮೋಷನ್ನಲ್ಲೂ ನೋಡಿದ್ವಿ, ರೊಟೇಷನಲ್ ಮೋಷನ್ನಲ್ಲೂ ನೋಡ್ತೀರಾ ನೀವು. ಇಲ್ಲಿ ಸರ್ಕ್ಯುಲರ್ ಮೋಷನಿಗೆ ಸಂಬಂಧಪಟ್ಟಾಗೆ ಒಂದು 2 ಇನ್ಫಾರ್ಮೇಷನನ್ನು ಹೇಳಿ ಈ ವಿಡಿಯೋನ ವೈಂಡ್ ಮಾಡಿಬಿಡ್ತೀನಿ. ಮೊದಲನೇದಾಗಿ, ಒಂದು ಆಬ್ಜೆಕ್ಟು ಸರ್ಕ್ಯುಲರ್ ಪಾತಲ್ಲಿ ಹೋಗಬೇಕು ಅಂದರೆ, ಇನ್ ಆರ್ಡರ್ ಟು ಕೀಪ್ ಎ ಬಾಡಿ ಇನ್ ಸರ್ಕ್ಯುಲರ್ ಪಾತ್ ವಿ ಹ್ಯಾವ್ ಟು ಗಿವ್ ಸಮ್ ಫೋರ್ಸ್.
that force, not only for circular motion, even for linear motion also, we need to give a force. That force is known as a centripetal force, and we can show that centripetal force is equal to mv square divided by r, where r is radius of the circular path. We can give many examples for circular motion. Earth going around the sun, circular motion. Moon going around the earth, circular motion. Electrons going around the nucleus, circular motion. You tie one stone to the thread and whirl around you. ಒಂದು ದಾರನ ತಗೊಂಡು ಕಲ್ಲನ್ನು ತಗೊಂಡು ದಾರಕ್ಕೆ ಕಟ್ಟಿ ಹೀಗೆ ಸುತ್ತಿಸಿದರೆ ಅದು ಸರ್ಕ್ಯುಲರ್ ಮೋಷನ್. ಜೈಂಟ್ ವೀಲ್ ಈಸ್ ಸರ್ಕ್ಯುಲರ್ ಮೋಷನ್. ಯುವರ್ ವೆಹಿಕಲ್ wheel is a circular motion. Of course we call it as rotational motion also. So ಹೀಗೆ we give number of examples for circular motion, but for all circular motion, ಈಗ ವೆಹಿಕಲ್ ಒಂದು ಟರ್ನ್ ತಗೊಳುತ್ತಲ್ವ ಕರ್ವಲ್ಲಿ, ಈ ಘಾಟ್ ಸೆಕ್ಷನಲ್ಲಿ ಅಥವಾ ರೋಡಲ್ಲಿ ಕರ್ವ್ ಇದ್ದೇ ಇರ್ತಾವಲ್ಲ, ಟರ್ನಿಂಗ್ಸ್ ಹತ್ತಿ ಇದ್ದೇ ಇರ್ತಾವಲ್ವ, ಅಲ್ಲಿ ನಿಮ್ಮ ವೆಹಿಕಲ್ ಮೂವ್ ಆಗುತ್ತಲ್ಲ, ದಟ್ ಈಸ್ ಆಲ್ಸೋ ಸರ್ಕ್ಯುಲರ್ ಮೋಷನ್. ಫಾರ್ ಆಲ್ ಸರ್ಕ್ಯುಲರ್ ಮೋಷನ್ಸ್, ದಟ್ ಈಸ್ ಅರ್ತ್ ಗೋಯಿಂಗ್ ಅರೌಂಡ್ ದ ಸನ್, ಮೂನ್ ಗೋಯಿಂಗ್ ಅರೌಂಡ್ ದಿ ಅರ್ತ್, ಎಲೆಕ್ಟ್ರಾನ್ ಗೋಯಿಂಗ್ ಅರೌಂಡ್ ದಿ ನ್ಯೂಕ್ಲಿಯಸ್, ಆರ್ ವೆಹಿಕಲ್ ನೆಗೋಷಿಯೇಟಿಂಗ್ ಎ ಟರ್ನ್, we need, for all this we need what is called centripetal force. Centripetal force is very essential. Artha aita? This centripetal force is always acting towards the center. Centripetal, petal means towards, centri means center. Center seeking force ಅನ್ನು ನಾವು centripetal force ಅಂತ ಕರಿತೀವಿ. ಓಕೆ, ಈಗ ಅದೇನೋ ಹೇಳಿದ್ನಲ್ಲ, ಕಾರ್ ಹಿಂಗೆ ಟರ್ನ್ ತಗೊಳುತ್ತೆ ಅಂತ, ಅಲ್ಲಿಗೆ ಬರೋಣ. ಯಾಕೆ ಅದನ್ನೇ ಎಕ್ಸಾಂಪಲ್ ಆಗಿ ತಗೋತೀನಿ? ಓಕೆ, ಅದಕ್ಕೂ ಮುಂಚೆ ಸೆಂಟ್ರಿಪಿಟಲ್ ಫೋರ್ಸ್ಗೆ ಒಂದಷ್ಟು ಎಕ್ಸಾಂಪಲ್ಸನ್ನು ಕೊಟ್ಬಿಡ್ತೀನಿ. ಈಗ ಅರ್ತ್ ಗೋಯಿಂಗ್ ಅರೌಂಡ್ ದ ಸನ್, ಅಲ್ಲಿ ಸೆಂಟ್ರಿಪಿಟಲ್ ಫೋರ್ಸ್ ಇರುತ್ತೆ ಅಂತ ಹೇಳಿದೆ. ಎಲ್ಲಿಂದ ಬರುತ್ತೆ ಅದು ಸೆಂಟ್ರಿಪಿಟಲ್ ಫೋರ್ಸ್? ಇಟ್ ಈಸ್ ಬಿಕಾಸ್ ಆಫ್ ಗ್ರಾವಿಟೇಷನಲ್ ಫೋರ್ಸ್ ಬಿಟ್ವೀನ್ earth and the sun. Gravitational force of attraction is responsible. Next, electron going around the nucleus. From where we get the centripetal force? Yes, it is electrostatic force. ಇದನ್ನು ನೀವು ಕೆಮಿಸ್ಟ್ರಿನಲ್ಲಿ ಕಲಿತಿರ್ತೀರಾ, ನೆಕ್ಸ್ಟ್ ಫಿಸಿಕ್ಸಲ್ಲೂ ಬೋರ್ಸ್ ಥಿಯರಿನಲ್ಲಿ ಕಲಿತೀರಾ. ಎಲೆಕ್ಟ್ರಾನ್ ಗೋಯಿಂಗ್ ಅರೌಂಡ್ ದಿ ನ್ಯೂಕ್ಲಿಯಸ್, electrostatic force is centripetal force. ಆಮೇಲೆ ಕಲ್ಲನ್ನು ದಾರಕ್ಕೆ ಕಟ್ಟಿ ತಿರುಗಿಸ್ತಿರಲ್ಲ, ವೇರ್ ವಿ ಹ್ಯಾವ್ ಸೆಂಟ್ರಿಪಿಟಲ್ ಫೋರ್ಸ್ ದೇ? ಟೆನ್ಷನ್ ಇನ್ ದ ಸ್ಟ್ರಿಂಗ್, ಆ ದಾರ ಸ್ಟಿಫ್ ಆಗಿರುತ್ತೆ ನೋಡಿ, ತಿರುಗಿಸ್ಬೇಕಾದ್ರೆ ಗಮನಿಸಿ, ಗಟ್ಟಿಯಾಗಿಬಿಡುತ್ತೆ, ಸ್ಟಿಫ್ ಆಗಿಬಿಡುತ್ತೆ, ಸ್ಟ್ರಾಂಗ್ ಆಗಿಬಿಡುತ್ತೆ, ಅದು ಟೆನ್ಷನ್. ಆ ಟೆನ್ಷನ್ನಿಂದ ಬರೋದೇ ಸೆಂಟ್ರಿಪಿಟಲ್ ಫೋರ್ಸ್. ಈ ಥರ ಸುಮಾರು ಎಕ್ಸಾಂಪಲ್ಸನ್ನು ಕೊಡ್ಬೋದು. ಈಗ ನಮಗೆ ಮುಖ್ಯವಾಗಿ ಬೇಕಾಗಿರೋದು, ವೆನ್ ಕಾರ್ ಈಸ್ ನೆಗೋಷಿಯೇಟಿಂಗ್ ಎ ಕರ್ವ್, ಅಂದರೆ ಒಂದು ಟರ್ನನ್ನು ತಗೋಬೇಕಾದ್ರೆ ಕಾರು, ಸೆಂಟ್ರಿಪಿಟಲ್ ಫೋರ್ಸ್ ಎಲ್ಲಿಂದ ಬರುತ್ತೆ? So what is the centripetal force when car negotiates a curve, when car takes a turn, or when car moves around the curve? Remember, it is a friction between the tire and the road. ಟೈರ್ಗೂ ಮತ್ತು ರೋಡ್ಗೂ ಮಧ್ಯೆ ಫ್ರಿಕ್ಷನ್ ಇರುತ್ತಲ್ಲ, it will act like a centripetal force. Suppose if there is no sufficient centripetal force, there will be no smooth rotation, means the vehicle may skid. ಈ ಮಳೆ ಬಂದಾಗ ಆ ರೋಡಲ್ಲಿ, ಅಥವಾ ರೋಡೇ ನೈಸ್ ಆಗಿದ್ದರೆ, ರೋಡ್ ವೆಟ್ಟಾಗಿದ್ದರೆ, ಅಥವಾ ರೋಡಿನ ಮೇಲೆ ಆಯಿಲ್ಲೋ ಏನಾದರೂ ಚೆಲ್ಲಿದ್ರೆ, ಆಯಿತಾ, ನೀವು ಏನಾದರೂ ಟರ್ನ್ ತೊಗೊಳಕ್ಕೆ ಹೋದರೆ ಸ್ಕಿಡ್ ಆಗಿ ಬಿದ್ದು ಬಿಡ್ತೀರಾ. ಬಹುಶಃ ನಿಮ್ಗೆ ಇದರ ಅನುಭವ ಆಗಿರುತ್ತೆ, ಅಥವಾ ನೋಡಿರ್ತೀರ, ಅಥವಾ ಕೇಳಿರ್ತೀರ. ಭಾಳ ಕಾಶಿಯಸ್ ಆಗಿರಿ. ಎಸ್ಪೆಷಲಿ ಮಳೆ ಬಂದಾಗ ವೆಹಿಕಲ್ಸನ್ನು ಓಡಿಸ್ಬೇಕಾದ್ರೆ ಕೇರ್ಫುಲ್ ಆಗಿರಬೇಕು. ಟರ್ನ್ ತೊಗೋಬೇಕಾದ್ರಂತೂ ತುಂಬ ಕೇರ್ಫುಲ್ ಆಗಿರಬೇಕು. ಮಳೆ ಬಂದಾಗ ಸ್ಟ್ರೈಟಾಗಿ ಹೋಗ್ತಾ ಇದ್ರೆ ಯಾರೂ ಬೀಳಲ್ಲ. ಓಕೆ, ಓನ್ಲಿ ವೆನ್ ದೇ ಟ್ರೈ ಟು ಟೇಕ್ ದ ಟರ್ನ್ ಬಿದ್ದು ಬಿಡ್ತಾರೆ. ವೈ? Because to take the turn, it is a circular motion. For circular motion, centripetal force is required. But because the road is wet, friction is less. Therefore, centripetal force is less. Therefore, the body cannot move smoothly, cannot rotate smoothly. So, for car negotiating the turn, it is friction. So, I write Fs is equal to mv square divided by r. So, Fs is equal to mv square by r. Fs we already know, mu s into n, that is equal to mv square divided by r. Or we know mu s into mg. N is nothing but ng. N is normal reaction, it is equal and opposite to mg.
ಈಸ್ ಈಕ್ವಲ್ ಟು ಎಮ್ ವಿ ಸ್ಕ್ವೇರ್ ಬೈ ಆರ್. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಅಬ್ಸರ್ವೇಷನ್ ಇದೆ, ಹೇಳ್ತೀನಿ. ಎಮ್ ಎಮ್ ಕ್ಯಾನ್ಸಲ್, ವಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಮ್ಯೂ ಎಸ್ ಜಿ ಆರ್, ಅಥವಾ ವಿ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಮ್ಯೂ ಎಸ್ ಜಿ ಆರ್. ನೋಡಿ, ಇಲ್ಲಿ ನಾನು ಬರೀಬೇಕಾದ್ರೆ ನಿಮಗೆ ಕೀಕ್ ಅಂತ ಸೌಂಡ್ ಬರ್ತಾ ಇದೆಯಲ್ಲ, ಇಟ್ ಈಸ್ ಬಿಕಾಸ್ ಆಫ್ ಫ್ರಿಕ್ಷನ್. ಮಕ್ಕಳೇ ಗಮನಿಸಿ, ವಿ ವೆಲಾಸಿಟಿ ಡಸ್ ನಾಟ್ ಡಿಪೆಂಡ್ ಅಪಾನ್ ಮಾಸ್ ಆಫ್ ದ ವೆಹಿಕಲ್. ಇಲ್ಲೆಲ್ಲೂ ಎಮ್ ಇಲ್ಲ. ಅಂದರೆ ನೀನು ಬೈಕ್ ಆದರೂ ಟರ್ನ್ ಮಾಡು, ಕಾರ್ ಆದರೂ ಟರ್ನ್ ಮಾಡು, ಸೈಕಲ್ ಆದರೂ ಟರ್ನ್ ಮಾಡು, ಸ್ಕಿಡ್ ಆಗೋದೇನೆ. ಸ್ಕಿಡ್ ಆಗೋದು ಅವಾಯ್ಡ್ ಮಾಡಬೇಕು ಅಂತಂದರೆ ನಿಮ್ಮ ವೆಲಾಸಿಟಿ ತುಂಬ ಕಡಿಮೆ ಇರಬೇಕು, ನಿಧಾನಕ್ಕೆ ಹೋಗ್ತಾ ಇರಬೇಕು. ಇಫ್ ದೇರ್ ಇಸ್ ನೋ ಸಫಿಷಿಯೆಂಟ್ ಫ್ರಿಕ್ಷನ್, ಇಫ್ ದೇರ್ ಇಸ್ ನೋ ಸಫಿಷಿಯೆಂಟ್ ಕೋಎಫಿಷಿಯೆಂಟ್ ಆಫ್ ಫ್ರಿಕ್ಷನ್, ಡೆಫಿನೆಟ್ಲಿ ಯು ವಿಲ್ ಫೇಸ್ ದಿ ಪ್ರಾಬ್ಲಮ್. ಮಳೆ ಬಂದಾಗ ಮ್ಯೂ ಎಸ್ ಕಡಿಮೆ ಆಗುತ್ತೆ. ಮ್ಯೂ ಎಸ್ ಕಡಿಮೆ ಆದಾಗ ವಿ ಕೂಡ ನೀವು ಕಡಿಮೆ ಮಾಡ್ಕೋಬೇಕು. ಇಲ್ಲ ಅಂತಂದ್ರೆ ಡೇಂಜರ್, ಕಟ್ಟಿಟ್ಟ ಬುತ್ತಿ, ಆಕ್ಸಿಡೆಂಟ್ ಆಗುತ್ತೆ. ಓಕೆ, ದಿಸ್ ಈಸ್ ಅಬೌಟ್ ಸೆಂಟ್ರಿಪಿಟಲ್ ಫೋರ್ಸ್ ಅಂಡ್ ದೆನ್ ಎಕ್ಸ್ಪ್ರೆಷನ್ ಫಾರ್ ವೆಲಾಸಿಟಿ ಇನ್ ಟರ್ಮ್ಸ್ ಆಫ್ ಮ್ಯೂ ಎಸ್. ಓಕೆ ಸರ್, ಒಪ್ಕೊಂಡ್ವಿ. ಈಗ ಸ್ಕಿಡ್ ಆಗುತ್ತೆ ಮಳೆ ಬಂದಾಗ, ಆಯಿತು. ಮಳೆ ಬಂದಿಲ್ದಾಗ ಸ್ಕಿಡ್ ಆಗೋದಿಲ್ಲ, ಒಪ್ಕೊಳ್ಳೋಣ. ಬಟ್ ಕೆಲವೊಮ್ಮೆ ಮಳೆ ಬಂದಿಲ್ದಿದ್ರೂ ಕೂಡ ಸ್ಕಿಡ್ ಆಗ್ತವೆ ವೆಹಿಕಲ್ಗಳು. ತುಂಬ ಶಾರ್ಪ್ ಕರ್ವ್ ಇದ್ದಾಗ ನೀವು ಟರ್ನ್ ತೊಗೊಳ್ಳಿ, ಬಿದ್ದೋಗ್ಬಿಡ್ತೀರಾ, ಆಯಿತಾ. ಸಡನ್ನಾಗಿ ಟರ್ನ್ ತೊಗೊಂಡಾಗ ಬಿದ್ದೋಗ್ಬಿಡ್ತೀರಾ. ಸೊ ಇನ್ ಸಚ್ ಕೇಸಸ್ ವಾಟ್ ವಿ ಹ್ಯಾವ್ ಟು ಡೂ, ವಿ ಹ್ಯಾವ್ ಟು ಡಿಸೈನ್ ದ ರೋಡ್ ಪ್ರಾಪರ್ಲಿ such a way that the outer edge of the road is elevated little bit. For example, if this is the normal level of the road, we have to raise the level little bit. ಸ್ವಲ್ಪ ಹೈಟ್ ಮಾಡ್ಕೋಬೇಕು. ನೀವು ಘಾಟ್ ಸೆಕ್ಷನ್ಗೆ ಹೋದಾಗ ಗಮನಿಸಿ, ರೋಡ್ ಫ್ಲಾಟ್ ಆಗಿದ್ರೂ ಕೂಡ ಟರ್ನಿಂಗ್ ಅಲ್ಲಿ ಇದು ಸ್ವಲ್ಪ ಹಿಂಗೆ ಬೆಂಡ್ ಆಗಿರುತ್ತೆ, ಸ್ವಲ್ಪ ಹೀಗೆ ಬೆಂಡ್ ಆಗಿರುತ್ತೆ, ಸ್ವಲ್ಪ ಔಟರ್ ಎಡ್ಜ್ ರೈಸ್ ಆಗಿರುತ್ತೆ. ದಿಸ್ ಈಸ್ ಕಾಲ್ಡ್ ಬ್ಯಾಂಕಿಂಗ್ ಆಫ್ ರೋಡ್. ವಾಟ್ ಈಸ್ ಬ್ಯಾಂಕಿಂಗ್ ಆಫ್ ರೋಡ್? The rising of outer edge of the road through certain angle is known as banking of road. ಓಕೆ, ಸೊ ಹೀಗೆ ನೀವು ಟರ್ನ್ ತಗೋತಾ ಇರ್ತೀರಾ. ಇದು ಸೆಂಟರ್, ಇದು ರೋಡ್. ಇದು ಸೊ ರೋಡ್ ಹೀಗಿದೆ ಅಂದ್ಕೊಳ್ಳಿ, ಹೀಗಿದೆ ರೋಡು. ನಾರ್ಮಲಿ ಹೀಗಿರುತ್ತೆ, ಬಟ್ ಟರ್ನಿಂಗಲ್ಲಿ ಸ್ವಲ್ಪ ರೈಸ್ ಆಗಿರುತ್ತೆ. ದಯವಿಟ್ಟು ಮಕ್ಕಳೇ, ಇದನ್ನು ಫಿಸಿಕ್ಸನ್ನು ನಾವು ಪಾಠನ್ ಮಾಡಿ ಕಲಿಯೋದಕ್ಕಿಂತ ಹೊರಗಡೆ ನೋಡಿ ಕಲಿಯೋದು ಬಹಳ ಇದೆ. ಅಬ್ಸರ್ವ್ ಮಾಡಿ ನೀವು. ನೆಕ್ಸ್ಟ್ ಟೈಮ್ ಎಲ್ಲಾದರೂ ಟ್ರಿಪ್ ಹೋದಾಗೋ ಅಥವಾ ನಿಮ್ಮ ಘಾಟ್ ಸೆಕ್ಷನ್ ನಿಮ್ಮೂರ ಹತ್ರ ಯಾವ್ದಾದ್ರು ಕರ್ವ್ ಇದ್ದಾಗೋ ಅಲ್ಲಿ ಹೋಗಿ ನೋಡಿ, ಔಟರ್ ಎಡ್ಜ್ ಸ್ವಲ್ಪ ರೈಸ್ ಆಗಿರುತ್ತೆ. ವೈ? there is a reason. Actually, in order to take the turn, we need sufficient friction. Here already there is friction between, means we need sufficient what is called centripetal force. Already we have the friction acting towards the center. Now the normal reaction, we can divide into two components, this component and this component. Okay, this component is going to balance the weight. So I call this as n cos theta and I call this as n sin theta. Okay, n sin theta is an additional force which is going to give additional centripetal force. So n sin theta is equal to mv square by r, n cos theta is equal to mg. Now you take the ratio, once again it is tan theta, m cancel, v square divided by rg. Theta is equal to tan inverse of v square divided by rg. ಇದು ಆಂಗಲ್ ಆಫ್ ಬ್ಯಾಂಕಿಂಗ್, ಇದು ಆಂಗಲ್ ಆಫ್ ಫ್ರಿಕ್ಷನ್. ಎರಡಕ್ಕೂ ವ್ಯತ್ಯಾಸ ಇದೆ. ಇಲ್ಲಿ ನಾನು ಪರ್ಪಸ್ಫುಲ್ ಆಗಿ ಮಾಡ್ತಾ ಇದ್ದೀನಿ ರೋಡನ್ನು ರೈಸ್ ಮಾಡಿ. ಯಾಕೆ ಅಂದರೆ ಟರ್ನಿಂಗಲ್ಲಿ ನನಗೆ ಜಾಸ್ತಿ ಸೆಂಟ್ರಿಪಿಟಲ್ ಫೋರ್ಸ್ ಬೇಕು. But already there is one centripetal force because of friction. It is not sufficient. Actually, in turning, we need more centripetal force. For that, if I raise the outer edge, I generate one more, that is n sin theta. So now these two are in the same direction. This is Fs, this is n sin theta. Both put together, I will have more centripetal force. Hence, I can negotiate or I can take turn across the sharp curvature. Hair pin curve ಅಂತ ಕರೀತಾರೆ ಈ ಘಾಟ್ ಸೆಕ್ಷನ್ ಅಲ್ಲಿ. ಆಗುಂಬೆ ಘಾಟ್, ಚಾರ್ಮುಡಿ ಘಾಟ್ ಈ ಥರ ಎಲ್ಲ ಇದಾವಲ್ಲ,
ಅಲ್ಲಿ ರೋಡು ಈ ಥರ ಇರುತ್ತೆ, ಹೀಗೆ ಬರುತ್ತೆ, ಸಡನ್ನಾಗಿ ಹಿಂಗೆ ಟರ್ನ್ ಇರುತ್ತೆ, ಹೀಗೆ ಒಂದು ಸಡನ್ ಟರ್ನ್ ಇರುತ್ತೆ, ಇಂಥ ಕಡೆಗೆ ಔಟರ್ ಎಡ್ಜನ್ನು ಸ್ವಲ್ಪ ರೈಸ್ ಮಾಡಿರ್ತಾರೆ. ಸೊ ದಟ್ ಈಸ್ ಕಾಲ್ಡ್ ಬ್ಯಾಂಕಿಂಗ್ ಆಫ್ ದ ರೋಡ್. ಸೊ ಕ್ವಶನ್ ಈ ಥರ ಇರುತ್ತೆ, ವಾಟ್ ಈಸ್ ಬ್ಯಾಂಕಿಂಗ್ ಆಫ್ ರೋಡ್, ವೈ ಇಟ್ ಈಸ್ ಡನ್, or obtain the expression for angle of banking. Of course we can even calculate height of banking also. h ಅನ್ನು ಕೂಡ ಕಂಡುಹಿಡಿಯಬಹುದು. It is nothing but tan theta is equal to opposite side divided by adjacent side. The road in a width ಅನ್ನು ನಾನು r ಅಂತ ತಗೋತೀನಿ, that is radius only. tan theta is equal to h by r ಅಥವಾ h is equal to r into tan theta. That is, already I have tan theta r v square divided by rg. ಸಾರಿ ಮಕ್ಕಳೇ, ಇಲ್ಲಿ ಸ್ಮಾಲ್ r ಬರದೆ, ಇಲ್ಲಿ ಕ್ಯಾಪಿಟಲ್ r ಬರದೆ, ಎರಡು ಒಂದೇನೆ. That is v square divided by g because r cancel. ಸೊ ಈ ಥರ ನಾವು h ಅನ್ನು ಕಂಡುಹಿಡಿಯಬಹುದು. ಓಕೆ, ಇದರಿಂದ ನಮಗೆ ಗೊತ್ತಾಗೋದೇನಪ್ಪ ಅಂದರೆ, ಜಾಸ್ತಿ ಹೈಟ್ ಮಾಡಬೇಕು ಯಾವಾಗ, ಇಫ್ ಯು ಆರ್ ಮೂವಿಂಗ್ ವಿತ್ ಎ ವೆರಿ ಹೈ ಸ್ಪೀಡ್, ವೆಲಾಸಿಟಿ ಜಾಸ್ತಿ ಆದರೆ ಜಾಸ್ತಿ ಹೈಟ್ ಮಾಡಬೇಕು. ಹಂಗಂತ ಹೇಳಿ ರೋಡನ್ನು ಹೆಂಗಂದ್ರೆ ಹಂಗೆ ರೈಸ್ ಮಾಡೋಕ್ಕಾಗೋದು ಇಲ್ಲ, ಮತ್ತು ವೆಹಿಕಲ್ ಹೀಗೆ ಬಿದ್ದು ಸ್ಲೈಡ್ ಆಗಿ ಆ ಪ್ರಾಬ್ಲಮ್ ಬರೋ ಚಾನ್ಸ್ ಇದೆ. ಅದಕ್ಕೆ ಇರೋದು ಒಂದೇ ದಾರಿ, ಒಂದು ನಾಮಿನಲ್ ರೈಸ್ ಮಾಡಿರ್ತಾರೆ, ನೀನು ಸ್ವಲ್ಪ ಸ್ಪೀಡಾಗಿ ಹೋಗಬೇಡ, ಸ್ವಲ್ಪ ಕಡಿಮೆ ಮಾಡ್ಕೋ, ಸ್ಲೋ ಮಾಡ್ಕೋ ನಿನ್ನ ಸ್ಪೀಡನ್ನು. ದಟ್ ಮೀನ್ಸ್ ಅಕ್ರಾಸ್ ದಿ ಕರ್ವ್ ರೆಡ್ಯೂಸ್ ದ ಸ್ಪೀಡ್, ದೇರ್ ಬೈ ಯು ಕ್ಯಾನ್ ಅವಾಯ್ಡ್ ಸ್ಕಿಡ್ಡಿಂಗ್ of the vehicle, or you can take smooth turn across the sharp bends. ಓಕೆ, ಇಷ್ಟು ಹೇಳಿ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಇಲ್ಲಿಗೆ ಲಾಸ್ ಆಫ್ ಮೋಷನ್ ಅನ್ನೋ ಚಾಪ್ಟರ್ ಕಂಪ್ಲೀಟ್ ಆಯಿತು. ಸೊ ಐ ವಿಲ್ ಕಮ್ ಬ್ಯಾಕ್ ಟು ಯು ವಿತ್ ಅ ಫ್ಯೂ ಮೋರ್ ಚಾಪ್ಟರ್ಸ್ ಇನ್ ದ ನೆಕ್ಸ್ಟ್ ವಿಡಿಯೋ. ಪ್ಲೀಸ್ ಶೇರ್ ಯುವರ್ ಕಾಮೆಂಟ್ಸ್. ಓಕೆ, ಥ್ಯಾಂಕ್ ಯು ವೆರಿ ಮಚ್.